ಆಲ್ರೆಡಿ ಸುಮಾರು ಎಲ್ಲ ಬ್ಲಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ. ಒಂದು 500-600 ಯೂನಿಟ್ ಕೊಟ್ಟಿದ್ದಾರೆ ಸರ್. ಈವನ್ ಸಂಜೆ ತನಕ ಒಂದು 1000 ಯೂನಿಟ್ಸ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಅವರ ಅಭಿಮಾನಕ್ಕೆ ಮಾಡಬೇಕು ಅನ್ನಿಸ್ತಾರೆ. ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ. ಬರೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಸರ್. ಪಾಪ ನೈಟೆಲ್ಲ ಜರ್ನಿ ಮಾಡಿ ಊಟ ಇಲ್ಲದೆ ತಿಂಡಿ ಇಲ್ಲದೆ ಪಾಪ ಅಪ್ಪನ ನೋಡೋಕ್ಕೋಸ್ಕರ ಬಂದಿರ್ತಾರೆ ಎಲ್ಲರೂ. ತುಂಬ ಧನ್ಯವಾದಗಳು ಎಲ್ರಿಗೂ. ನಮಗೆಲ್ಲ ಇಲ್ಲಿ ಕಷ್ಟ ಆಗುತ್ತೆ ಬಂದು ಇದು ಮಾಡೋಕ್ಕೆ, ಬಟ್ ಅಷ್ಟೇ ಪ್ರೀತಿ ಮಾಡ್ತಾ ಇದ್ವಿ. ಅವರು ಅಂದರೆ ತುಂಬ ಇಷ್ಟ. ಈಗ ನೋಡಿ ಅಪ್ಪು ಅವ್ರು ಕಣ್ಣು ಕೊಟ್ಟಿದ್ದಾರೆ. ನಾವು ಅಟ್ಲೀಸ್ಟ್ ಕಣ್ಣು ಕೊಡೋಕ್ಕಾಗ್ದಿರೋ ಅಟ್ಲೀಸ್ಟ್ ಬ್ಲಡ್ ಕೊಡ್ಬೋದು. ಈ ಬ್ಲಡ್ಡು ಹೋದರೆ ವಾಪಸ್ ಬರುತ್ತೆ, ಕಣ್ಣು ಹೋದರೆ ಕಣ್ಣು ವಾಪಸ್ ಬರೋಲ್ಲ. ಬ್ಲಡ್ ಮಾತ್ರ ರೀಪ್ರೊಡಕ್ಷನ್ ಆಗ್ತಾನೆ ಇರುತ್ತೆ ಬಾಡಿಯಲ್ಲಿ. ಬ್ಲಡ್ ಕೊಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ ಎಲ್ಲ ಬರೋಲ್ಲ, ಐರನ್ ವಿಸ್ಕೋಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಒಬ್ಬರು ಕೊಡೋ ರಕ್ತ 3 ಜನ ಲೈಫು ಸೇವ್ ಮಾಡುತ್ತೆ ಸರ್. ಇವತ್ತು ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಇದೆ. ಸೊ ಕಂಠೀರವ ಸ್ಟೇಡಿಯಮಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಊರುಗಳಿಂದ ಜನ ಬಂದಿದ್ದಾರೆ. ಇದು ಮೊನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ಬೆಳಗಿಂದ ರಾತ್ರಿ ತನಕನೂ 1 ನಿಮಿಷನೂ ಫುಲ್ಲು ಕ್ರೌಡ್ ಇರುತ್ತೆ. ಎಲ್ಲ ಜನರು ಬರ್ತಾ ಇದ್ದಾರೆ. ಅನ್ನದಾನ ನಡೀತಾ ಇದೆ, ರಕ್ತದಾನ ನಡೀತಾ ಇದೆ, ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ನಡೀತಾ ಇದೆ. ಚೆನ್ನಾಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಬ್ಲಡ್ನೆಲ್ಲ ನಾವು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಪೇಷಂಟಿಗೆ ಕೊಡ್ತೀವಿ ಸರ್. ಇದರಿಂದ ನಮಗೆ ಇಷ್ಟೊತ್ತಿಗೆ ಆಲ್ರೆಡಿ ಸುಮಾರು ಎಲ್ಲ ಬ್ಲಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ. ಒಂದು 500-600 ಯೂನಿಟ್ ಕೊಟ್ಟಿದ್ದಾರೆ ಸರ್. ಈವನ್ ಸಂಜೆ ತನಕ ಒಂದು 1000 ಯೂನಿಟ್ಸ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಪಾಪ ಎಲ್ಲ ಜನನು ಎಲ್ಲೋ ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಎಲ್ಲ ತಗೊಂಡು ಎಲ್ಲ ಕಡೆ ಅನ್ನದಾನ ಎಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಫಂಕ್ಷನು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಭಾಳ ಚೆನ್ನಾಗಿ ನಡೀತಾ ಇದೆ ಸರ್ ಫಂಕ್ಷನ್ನು. ಇದು ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರಲಿ. ಸರ್ ಯಾವಾಗೂ ವರ್ಷ ಬರ್ತಿರ್ತೀವಲ್ಲ, ಎಲ್ಲರೂ ಆಲ್ಮೋಸ್ಟ್ ಕೊಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್ನು. ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ. ಬರೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಸರ್. ಪಾಪ ನೈಟೆಲ್ಲ ಜರ್ನಿ ಮಾಡಿ ಊಟ ಇಲ್ಲದೆ ತಿಂಡಿ ಇಲ್ಲದೆ ಪಾಪ ಅಪ್ಪನ ನೋಡೋಕ್ಕೋಸ್ಕರ ಬಂದಿರ್ತಾರೆ ಎಲ್ಲರೂ. ತುಂಬ ಧನ್ಯವಾದಗಳು ಎಲ್ರಿಗೂ. ಸೊ ಬರ್ತಾರೆ, ಅವರೆಲ್ಲ ಚೆಕ್ ಮಾಡಿಸ್ಕೋತಾರೆ. ಹಿಮೋಗ್ಲೋಬಿನ್, BP ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಎಲಿಜಿಬಲ್ ಇದೆ ತಗೊತೀವಿ. ಅವರು ಇಲ್ಲೆಲ್ಲ ಶಾಮಿಯಾನ ಎಲ್ಲ ಹಾಕಿದ್ವಿ. ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಇದೆ. ಎಲ್ಲರೂ ಬನ್ನಿ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ನೋಡಿ ನಿಮಗೂ ಒಂದು ಆನಂದ ಆಗ್ತದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಎಲ್ಲರೂ ಡೊನೇಟ್ ಮಾಡ್ತಿದ್ದಾರೆ ಸರ್. ಎಲ್ಲರೂ ಹೆದರ್ಕೋತಾರೆ. ಅವ್ರಿಗೆ ಬಿಫೋರ್ ಎಲ್ಲ ಡೊನೇಟ್ ನಾವು ಅವರಿಗೆಲ್ಲ ಚೆಕ್ ಮಾಡ್ತೀವಲ್ಲ ಸರ್. ಅವ್ರಿಗೆ ಮೋಟಿವೇಟ್ ಮಾಡಬೇಕು ಸರ್. ಈಗ ನೋಡಿ ಅಪ್ಪು ಅವ್ರು ಕಣ್ಣು ಕೊಟ್ಟಿದ್ದಾರೆ. ನಾವು ಅಟ್ಲೀಸ್ಟ್ ಕಣ್ಣು ಕೊಡೋಕ್ಕಾಗ್ದಿರೋ ಅಟ್ಲೀಸ್ಟ್ ಬ್ಲಡ್ ಕೊಡ್ಬೋದು. ಈ ಬ್ಲಡ್ಡು ಹೋದರೆ ವಾಪಸ್ ಬರುತ್ತೆ, ಕಣ್ಣು ಹೋದರೆ ಕಣ್ಣು ವಾಪಸ್ ಬರೋಲ್ಲ. ಬ್ಲಡ್ ಮಾತ್ರ ರೀಪ್ರೊಡಕ್ಷನ್ ಆಗ್ತಾನೆ ಇರುತ್ತೆ ಬಾಡಿಯಲ್ಲಿ. ಬ್ಲಡ್ ಕೊಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ ಎಲ್ಲ ಬರೋಲ್ಲ, ಐರನ್ ವಿಸ್ಕೋಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಒಬ್ಬರು ಕೊಡೋ ರಕ್ತ 3 ಜನ ಲೈಫು ಸೇವ್ ಮಾಡುತ್ತೆ ಸರ್. ಅದೇ ಇದುವರೆಗೂ ಎಲ್ಲ ಬ್ಲಡ್ ಬ್ಯಾಂಕ್ ಅವರು ಬಂದಿದ್ದಾರೆ. ನಮ್ಮದು ಒಂದು ಆಗಿದೆ ಸರ್, ಒಂದು 60-70 ಆಗಿದೆ ಸರ್. ನಮ್ಮದು ಆಗಿದೆ ಸರ್. ಬೇರೆಯವರೆಲ್ಲ 100 ಮೇಲೆ ಮಾಡ್ಕೊಂಡಿದ್ದಾರೆ. ಆಗ್ತಾ ಇರುತ್ತೆ. ಈವ್ನಿಂಗ್ ತನಕ 1000 ಮೇಲೆ ಕಲೆಕ್ಟ್ ಆಗುತ್ತೆ ಸರ್. ನಿನ್ನೆಯಿಂದನೂ ನಡೀತಾ ಇದೆ, ಇವತ್ತು ನಡೆಯುತ್ತೆ, ನಾಳೆನೂ ಮೇ ಬಿ ನಡೆಯುತ್ತೆ ಅಂದ್ಕೊಂಡಿದ್ದೀನಿ ಸರ್. ಅದು ಟೋಟಲ್ ಸೇರಿ ಎಲ್ಲ ಒಂದು 600-700 ಯೂನಿಟ್ ಆಗಿದೆ. ಒಂದು 10 ಬ್ಲಡ್ ಬ್ಯಾಂಕಿಂದ ಆಗಿದೆ ಸರ್. ಮಧ್ಯಾಹ್ನಕ್ಕೆ ಆಗ್ಬಿಟ್ಟಿದೆ. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ರಾತ್ರಿ ಅಷ್ಟೊತ್ತಿಗೆ ಮೋರ್ ದೆನ್ 1000 ಕ್ರಾಸ್ ಆಗುತ್ತೆ. ನಮಗೂ ಅಪ್ಪ ಅವರು ಅಂದರೆ ಭಾಳ ಇಷ್ಟ. ಎಲ್ಲರೂ ಅವರ ಒಂದು ತತ್ವಗಳನ್ನು ಪಾಲಿಸ್ರಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವ್ರ ಕೈಲಾಗಿದ್ದು ಒಳ್ಳೇದು ಮಾಡಿರಿ ಅಂತ ಹೇಳ್ತೀನಿ ಸರ್. ರಕ್ತದಾನ ಶ್ರೇಷ್ಠದಾನ. ಹಾಗೆ ಮನುಷ್ಯನ ಅವ್ನು ಸತ್ತೋದ್ಮೇಲೆ ಅವ್ನ ಬಾಡಿನೂ ಅವ್ನ ಅಂಗಾಂಗಗಳನ್ನು ದಾನ ಮಾಡ್ಬೋದು. ಸೊ ಅದು ಮಣ್ಣಾಗೋ ಬದಲು ಬೇರೆಯವರಿಗೆ ಒಂದು ಲೈಫ್ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಭಾಳ ವರ್ಷಗಳಿಂದ ಸರ್ ನಾವು ಅಪ್ಪಾಜಿ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ವಿ, ರಾಜ್ಕುಮಾರ್ ಬ್ಲಡ್ ಬ್ಯಾಂಕಲ್ಲಿ. ಅವಾಗ ಅವ್ರ ಬರ್ಡೇ ದಿವಸ ಅವ್ರ ಮನೆಗೆ ಹೋಗಿದ್ದುಂಟು. ನಾವು ಅವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡಿದ್ವಿ, ಅವ್ರ ಜೊತೆ ಮಾತಾಡಿದ್ವಿ. ತುಂಬ ಒಳ್ಳೆ ಮನುಷ್ಯ. ಹಂಗಾಗಿ ತುಂಬ ಮಿಸ್ ಮಾಡ್ಕೊತೀವಿ ಸರ್. ಭಾಳ ನಾವಂತಲ್ಲ, ಇಡೀ ಪ್ರಪಂಚನೇ ಮಿಸ್ ಮಾಡ್ಕೊತಾ ಇದೆ ಸರ್. ನಾವು ಅಂತಲ್ಲ, ಅಪ್ಪು ಅವರು ಅಂದರೆ ಎಲ್ರಿಗೂ ಎಲ್ಲ ದೇಶ ವಿದೇಶಗಳಲ್ಲೂ ಅವ್ರ ಒಂದು ಡ್ಯಾನ್ಸ್ ಇರ್ಬೋದು, ಅವ್ರೊಂದು ಆ್ಯಕ್ಟಿಂಗ್ ಇರ್ಬೋದು, ತುಂಬ ಫೇಮಸ್ಸು ಸರ್.
ಅಂದ್ರೆ ಇಷ್ಟು ವರ್ಷ ಜನ ಮನೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಂ ಹೌದು ಇವತ್ತು ಸಮಾಜ ಎದುರು ಬಂದು celebrate ಹೌದು ಮಾಡ್ತಾರೆ. ಎಷ್ಟು ನಿಮ್ಗೆ ಬೇಜಾರು? ತುಂಬ ಬೇಜಾರಾಗತ್ತೆ ಸರ್. ಆ್ಯಕ್ಚುಲಿ ಇಲ್ಲಿ ವರ್ಷದಲ್ಲಿ 2 ಸರಿ ಅವ್ರ ಬರ್ಡೇ ದಿವಸ ಮತ್ತು ಅವ್ರ ಡೆತ್ ಡೇ ದಿವಸ ಬರ್ತೀವಿ. ಪಾಪ ಅವ್ರದ್ದು ಸಾಂಗ್ಸ್ ಎಲ್ಲ ಕೇಳ್ತಿದ್ರೆ ಅವ್ರದ್ದು ಮತ್ತು ಅದೆಲ್ಲ ತುಂಬ ಕಣ್ಣೀರು ಬರುತ್ತೆ. ಈ ಬೊಂಬೆ ಹೇಳುತ್ತೈತೆ ಸಾಂಗ್ ಇರ್ಬೋದು, ತುಂಬ ಚೆನ್ನಾಗೆ ಎಲ್ರಿಗೂ ಮನ ತಟ್ಟು ಅಂತ ಅಂದು ರಾಜ್ಕುಮಾರ್ಗಿಂತನೂ ಫೇಮಸ್ ಆಗಿಬಿಟ್ರು ಸರ್ ಅವ್ರ ಮಗ. ಅವ್ರ ಅಪ್ಪನಿಗಿಂತಲೂ ಜಾಸ್ತಿ ಫೇಮಸ್ ಆಗ್ಬಿಟ್ರು. ಅವ್ರನ್ನೆಷ್ಟು ನೆನೆಸ್ಕೋತಾರೆ, ಅಣ್ಣವ್ರನ್ನ ಅವ್ರಿಗಿಂತ ಹೆಚ್ಚಿಗೆ ನೆನೆಸ್ಕೊಳ್ಳೋ ಅಂತ ಇದು ಆಗ್ಬಿಟ್ಟು. ಎಷ್ಟು ಪ್ರೌಡ್ ಫೀಲ್ ಇದೆ ನಿಮಗೆ ಅವರ ಒಂದು ಹೌದು ಸರ್, ನಮಗೆ ತುಂಬಾ ಇಷ್ಟ ಸರ್. ಸೊ ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡ್ತೀವಿ, ಒಂದು ಜನತೆಗೆ ಇದು ನಾವು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ತುಂಬ ಖುಷಿ ಇದೆ. ಅವ್ರ ಅಭಿಮಾನಿ, ಅದಕ್ಕೆ ಇಲ್ಲೇ ಮಾಡಬೇಕು, ಡೊನೇಟ್ ಮಾಡಬೇಕು ಅಂತ ಬಂದಿದ್ದೀವಿ. ಎಷ್ಟು ಮಿಸ್ ಮಾಡ್ಕೋತೀರಾ ಅವ್ರನ್ನ ಇವತ್ತಿಗೆ? ತುಂಬ ಇಷ್ಟ ಅವರು ಅಂದರೆ, ತುಂಬ ಮಿಸ್ ಮಾಡ್ಕೊತೀವಿ. ಅವ್ರನ್ನ ನೆನ್ಸ್ಕೊಳ್ಳೋದಾದ್ರೆ ಯಾವ್ದಾದ್ರು ಮೀಟ್ ಮಾಡಿದ್ರಾ? ಇಲ್ಲ ಸರ್, ಅದು ಆಗಿಲ್ಲ. ಬಟ್ ಅವರು ಫಿಲಮ್ಗಳು ನೋಡಿದ್ದೀನಿ. ತುಂಬ ಅವ್ರು ಹೋದಾಗಂತೂ ತುಂಬ ಬೇಜಾರಾಯಿತು. ಅದು ಮನೆಯವರು ಹೋದಕ್ಕಿಂತ ಜಾಸ್ತಿನೇ ನೋವಾಯ್ತು ಅವ್ರು ಹೋಗಿದ್ದು. ಇವತ್ತಿಗೂ ಫೀಲ್ ಇದೆ ಅವರು ಇದು ಅಷ್ಟೇ. ಯಾಕೆ ಅನಿಸ್ತು ಬ್ಲಡ್ ಡೊನೇಟ್ ಮಾಡಬೇಕು ಇವತ್ತೇ ಇಲ್ಲಿ? ಅದೇ ಅವರ ಅಭಿಮಾನಕ್ಕೆ ಮಾಡಬೇಕು ಅನ್ನಿಸ್ತು. ಅಂದರೆ ಅವರು ಒಂದಷ್ಟು ಹೌದು, ಅವ್ರು ಮಾಡಿರೋ ಕೆಲಸಗಳು ಅವರು ಇದನ್ನು ನೋಡಿದಾಗ ಅದಕ್ಕೆ ನಾವು ಮಾಡೋಣ ಅಂದ್ಬಿಟ್ಟು. ತುಂಬ ಚಿಕ್ಕದು ಅನ್ಸುತ್ತಲ್ಲ? ಹೌದು ಖಂಡಿತ. ಅವರ ವ್ಯಕ್ತಿತ್ವನೇ ತುಂಬ ದೊಡ್ಡದು. ಅದು ತುಂಬ ಇಷ್ಟ ನನಗೆ. ಅದು ತುಂಬ ಮಿಸ್ ಮಾಡ್ಕೋತೀವಿ. ಹಾಗಾಗಿ ಅದಕ್ಕೆ ಅನುಕೂಲ ಆಯ್ತು ಇವತ್ತೇ ಬಂದು ಮಾಡ್ತಾ 43 ವಯಸ್ಸಿಗೆ ಬ್ಲಡ್ ಡೊನೇಟ್ ಮಾಡೋದು ಯಾಕೆ ಸ್ಫೂರ್ತಿಯಾಗಿ ತಗೊಂಡಿದ್ದೀರಾ? ಹೌದು. ಏನು ಹೇಳ್ತೀರಾ ಅವರಿಗೆ? ಅಕಸ್ಮಾತ್ ಇವತ್ತು ಇದ್ದಿದ್ದೀರಾ ಅವರು ಎಷ್ಟು ಜನ ಬರ್ಡೇ ಸೆಲೆಬ್ರೇಷನ್ ಸಮಾಜ ಹತ್ರ? ಹೌದು ಸರ್, ಹೌದು. ಅದು ಇವಾಗ 50ನೇ ವರ್ಷದ್ದು ಬೇರೆ. ತುಂಬ ಬೇಜಾರಾಗ್ತಿದೆ. ಅವ್ರು ಇರಬೇಕಿತ್ತು, ತುಂಬ ವರ್ಷ ಇರಬೇಕಿತ್ತು ಅವರು ಅಷ್ಟು. ಹೌದು, ಖಂಡಿತ ಬೇಜಾರಾಗುತ್ತೆ ಸರ್. ಮೀಟ್ ಮಾಡಿಲ್ಲ ಅನ್ನೋದೊಂದು ನೋವು. ಹೌದು ಸರ್, ನಮಗೆಲ್ಲ ಇಲ್ಲಿ ಕಷ್ಟ ಆಗುತ್ತೆ ಬಂದು ಇದು ಮಾಡೋಕ್ಕೆ. ಬಟ್ ಅಷ್ಟೇ ಪ್ರೀತಿ ಮಾಡ್ತಾಯಿದ್ವಿ. ಅವರು ಅಂದರೆ ತುಂಬ ಇಷ್ಟ. ಫಿಲಮ್ ಪ್ರತಿಯೊಂದು ನೋಡಿದ್ದೀವಿ. ಪುನೀತ್ ಅಂದರೆ ಇಷ್ಟ. ಸಿನಿಮಾಗಳು ನೋಡಿದಾಗ ಸಾಂಗ್ ಎಲ್ಲ ಕೇಳಿದಾಗ ಎಷ್ಟು ಬೇಜಾರು? ತುಂಬ ಬೇಜಾರಾಗುತ್ತೆ ಸರ್. ಫೋಟೋ ನೋಡಿದಾಗ ಅನಿಸುತ್ತೆ, ಯಾಕೆ ಇವರೇ ಯಾಕೆ ಅನಿಸುತ್ತೆ ಅವರಿಲ್ಲ ಅಂದಾಗ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ತುಂಬ ಮಿಸ್ ಮಾಡ್ಕೋತೀವಿ. ಅವ್ರ ನೆನಪಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾರೆ. ಹೌದು. ತುಂಬ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅವ್ರ ಥರ ಆದರ್ಶವಾಗಿ ಬದುಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದು ಇದು ಇಲ್ಲದೆ ಗಾಸಿಪ್ ಇಲ್ಲ, ಏನಿಲ್ಲ, ತುಂಬ ಸಿಂಪಲ್ಲಾಗಿರ್ತಾಯಿದ್ರು. ಅದೇ ಥರ ಬದುಕಿ ಅಂತ ಹೇಳ್ತೀನಿ.